ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ. ಮಾಜಿ ಸಚಿವ ಹರತಾಳು ಹಾಲಪ್ಪ ಪ್ರತಿಕ್ರಿಯೆ. ಸಹಮತ ಇದೆ, ಹಾಗಾಗಿ ನಾವು ಗೆಲ್ತೇವೆ. ನಮ್ಮ ಪಕ್ಷದಿಂದ ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸು ಅವರು ಕಂಟೆಸ್ಟ್ ಮಾಡಿದ್ದಾರೆ. ನಾವು ಈಸಿಯಾಗಿ ಗೆಲ್ತೇವೆ. ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ 9 ಸೀಟು. 9ರಲ್ಲಿ ಅವ್ರು 15, 16, 17 ಹ್ಯಾಕ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ. ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ MLA ಆದವರು ಒಬ್ಬರು ಸಿಟ್ಟಿಂಗ್ MLA ಪೊಲೀಸರ ಮೇಲೆ ಕೂಗಾಡ್ತಾರೆ. ಹೇಗೆ ನಡ್ಕೊಂಡು ಅವನು ಬಿಟ್ರಿ, ಹೇಗೆ ಕಾರಲ್ಲಿ ಬಿಟ್ರಿ ಅಂತ. ಸದಸ್ಯರಾದವರೊಬ್ಬರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು, ಹೇಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ. ಅದು ಚುನಾವಣೆ ನಡೆಯುವ ಸ್ಥಳಕ್ಕಲ್ವೇ. ಇವರು ಹೇಗೆ ಬಿಟ್ರಿ ಬರ್ರೋ ಅಂತ. ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ದಿದ್ದವರು ಆ ಕಡೆ ಹೋಗಿಲ್ಲ, ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ. ಚುನಾವಣೆ ನಡೆಯುವ ಪ್ರದೇಶಕ್ಕೆ ನಮ್ಮ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ. ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು, ನಗರಸಭೆಯ ಸದಸ್ಯರು. ಅವ್ರನ್ನ ಯಾಕೆ ನಡೆಸ್ಕೊಂಡು ಹೋಗಲಿಲ್ಲ? ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಕಾನೂನಿದೆ? ಹೇಗೂ ಹೋಗ್ಬೋದು. ಅವರಿಗೆ ಆರೋಗ್ಯ ಸರಿ ಇರಲ್ಲ, ಇನ್ನೊಬ್ರಿಗೆ ಏನೋ ಆಗಿರುತ್ತೆ, ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ, ಇನ್ನೊಂದೇನೋ ಕಾರಣಗಳಿರುತ್ತೆ. ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು. ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ, ಅವ್ರ ಮೆಚ್ಯೂರಿಟಿಯನ್ನು ತೋರಿಸುತ್ತೆ. ಪೊಲೀಸರ ಮೇಲೆ ಹೇಗೆ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಅವ್ರು ಹೋಗಿದ್ದಾರೆ, ಅವ್ರನ್ನ ಹೇಗೆ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ. ಇದಕ್ಕೆ ಅವರು ವಿಚಲಿತರಾಗಬಾರ್ದು, ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ. ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಗೆಲ್ಲುವವರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಕಾರ್ಯಕರ್ತರು ಹಿಂದೆ 17 ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಟ್ಟಿದ್ರು, ಅವರಿಗೂ ಕೂಡ ಅಭಿನಂದಿಸ್ತೇನೆ. ಪಕ್ಷೇತರ ಸದಸ್ಯರು ಕೂಡ ಒಂದಿಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ. ಮೋದಿಯವರನ್ನು, BJPಯನ್ನು, ಸ್ಥಳೀಯ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ. ಅವರು MP ರಾಘವೇಂದ್ರ ಅವರ ನಾಯಕತ್ವ, ಅವರು ಕೂಡ ಬಂದಿದ್ದಾರೆ. ಹೀಗೆ ನಾವು 100ಕ್ಕೆ 100 ಗೆಲ್ತೇವೆ, ಈಸಿ ಗೆಲ್ತೇವೆ. ಆದರೆ ಅವರು ಆ ಥರ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ, ಅವ್ರು ನಮ್ಮದೇ ಪೊಲೀಸ್, ಅವ್ರದ್ದೇ ಪೊಲೀಸರು, ಅವ್ರ ಮೇಲೆ ಕೂಗಾಡಿದ್ರೆ ಅವ್ರೇನು ಮಾಡ್ತಾರೆ? ಹೇಗೆ ನಡೆಸಿ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದ್ರು ಅಂತ. ಕಾರಲ್ಲಿ ಹೋಗ್ತಾನೆ, ಬಸ್ಸಲ್ಲಿ ಹೋಗ್ತಾನೆ, ರೈಲಲ್ಲಿ ಬರ್ತಾರೆ. ಇದೆಲ್ಲ ಸಹಜ. ಇಷ್ಟು ಗೊತ್ತಿಲ್ವೇ ಜ್ಞಾನ ಇಲ್ಲದಿರೋ ಆ ಥರ ಕೂಗಾಡೋದು ಸರಿಯಲ್ಲ ಅಂತ ನಾನು ಖಂಡಿಸ್ತೇನೆ. ಮತ್ತು ಅವರಿಗೆ ಕಾನೂನು ನಿನ್ನೆ ಕೂಡ ಯಾರೋ ಒಬ್ರು ವಾಟ್ಸಪ್ಪಲ್ಲಿ ಹಾಕಿದ್ರು, ಅವರು ಅಸಂಬದ್ಧ ನನ್ನ ಆಫೀಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅವ್ರ ವ್ಯಾಪಾರ ಅಲ್ಲ ಅದು, ಅವ್ರ ಉದ್ಯೋಗ ಅಲ್ಲ ಅದು, ಅವ್ರ ಸಂಬಂಧ ಇಲ್ದಿರೋದು. ವಾಟ್ಸಪ್ಪಲ್ಲೆಲ್ಲ ಬಂದಿದ್ದು ನೋಡಿದೆ. ಇವತ್ತು ಹಾಗೆ ಹೇಗೆ ಹೋಗ್ಬೇಕು ಅಂತ ಇವ್ರು ಯಾರು ಹೇಳೋಕ್ಕೆ? ಇವರು ಯಾಕೆ ಸದಸ್ಯರು ಅಲ್ದಿದ್ದವ್ರನ್ನೆಲ್ಲ ಕರ್ಕೊಂಡು ಗುಂಡಾಗಿರಿ ಮಾಡ್ತಿದ್ದಾರೆ? ಈ ಗುಂಡಾಗಿರಿ ಎಲ್ಲ ನಡೆಯೋದಿಲ್ಲ, ಭಾಳ ದಿನ ನಡೆಯೋದಿಲ್ಲ, ಇವತ್ತು ನಡೆಯೋದಿಲ್ಲ.